ಮಂಡ್ಯದ ಮದ್ದೂರಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗಿಯಾದವರ ಮೇಲೂ ಕೂಡ ಕೇಸನ್ನು ಹಾಕಲಾಗಿದೆ. ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಮೆರವಣಿಗೆ ಮಾಡಿದ್ರಲ್ಲ, ಕಲ್ಲು ತೂರಾಟವನ್ನು ಖಂಡಿಸಿ ಯಾರೆಲ್ಲ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ರಲ್ಲ ಅವ್ರ ಮೇಲೂ ಕೂಡ ಕೇಸ್ ಆಗಿದೆ. 500ಕ್ಕಿಂತ ಹೆಚ್ಚಿನ ಜನರ ಮೇಲೆ FIR ದಾಖಲು ಮಾಡಿದ್ದಾರೆ ಮದ್ದೂರಿನ ಪೊಲೀಸರು. ಒಂದು ಕಡೆ ಕಲ್ಲು ತೂರಾಟ ಮಾಡಿದವರು, ಗಲಾಟೆ ಮಾಡಿದವರು ಒಂದು 20-25 ಜನಗಳ ಮೇಲೆ ಅಲ್ಲೂ ಕೂಡ ಕೇಸ್ ಮಾಡಿದ್ದಾರೆ. ಒಂದು 22 ಜನನ ಅರೆಸ್ಟ್ ಮಾಡಿದ್ದಾರೆ. ಇದು ಒಂದು. ಕಲ್ಲು ತೂರಾಟ ಮಾಡಿದ್ರು ಅಂತ ಪ್ರತಿಭಟನೆ ಆಯ್ತಲ್ಲ, ಈ ಪ್ರತಿಭಟನೆ ಮಾಡಿದಂಥ ಸುಮಾರು 500 ಜನರ ಮೇಲೆ FIR ಅನ್ನು ದಾಖಲು ಮಾಡಿದ್ದಾರೆ ಮದ್ದೂರಿನ ಪೊಲೀಸರು. ಗಣೇಶ ವಿಸರ್ಜನೆ ವೇಳೆಯಲ್ಲಿ ಕಲ್ಲು ತೂರಾಟವನ್ನು ಖಂಡಿಸಿ ಪ್ರತಿಭಟನೆ ಆಗ್ತಾ ಇತ್ತು. ಇದೇ ವೇಳೆ ಕಲ್ಲು ತೂರಾಟ ಮಾಡಿರೋದು ಒಂದು ಭಾಗ. ಏಕೆಂದರೆ ಈ ಪ್ರತಿಭಟನಾ ಮೆರವಣಿಗೆ ಕಡೆಯಿಂದನೂ ಕೂಡ ಕಲ್ಲುಗಳನ್ನು ತೋರಿದ್ದಾರೆ. ಮಸೀದಿ ಕಡೆಯಿಂದ ಬಂದಿದ್ದ ಕಲ್ಲು ಒಂದು ಕಡೆ, ಅದನ್ನು ಖಂಡಿಸ್ತೀವಿ ನಾವು ಅಂಥೇಳಿ ಪ್ರತಿಭಟನೆ ಮಾಡಿದಂಥವರು ಈ ಕಡೆಯೂ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಬಾವುಟ ಕಿತ್ತಾಕಿದ್ದಾರೆ, ಬಂಟಿಂಗ್ಸನ್ನು ಕಿತ್ತಾಕಿದ್ದಾರೆ. ಕೆಲವು ಕಡೆ ಆ ಬಂಟಿಂಗ್ಸ್ಗಳಿಗೆ ಬೆಂಕಿ ಹಚ್ಚಿರ್ತಕ್ಕಂಥ ಘಟನೆ ಕೂಡ ನಡೆದಿದೆ. ಈ ಹಿನ್ನೆಲೆಯಲ್ಲಿ ಆ ಕಡೆಯಿಂದ ಕಲ್ಲು ತೂರಿದವ್ರ ಮೇಲೂ ಕೇಸಾಗಿದೆ, ಈ ಕಡೆಯಿಂದ ಕಲ್ಲು ತೂರಿದವ್ರ ಮೇಲೂ ಕೂಡ ಕೇಸಾಗಿದೆ. ಬಾವುಟ ಕಿತ್ತವರ ಮೇಲೂ, ಬಂಟಿಂಗ್ಸ್ಗಳನ್ನು ಕಿತ್ತು ಬೆಂಕಿ ಹಚ್ಚಿದವರ ಮೇಲೂ ಕೂಡ ಇದೀಗ ಕೇಸ್ಗಳಾಗಿದೆ. ಪ್ರತಿಭಟನಾಕಾರರ ಮೇಲೆ ಪ್ರತ್ಯೇಕವಾಗಿ 2 FIR ದಾಖಲಾಗಿದೆ. ಮುಸ್ಲಿಂ ಧರ್ಮದ ಬಾವುಟಕ್ಕೆ ಬೆಂಕಿ ಹಾಕಿದ್ದು, ಈದ್ ಮಿಲಾದ್ಗೆ ಹಾಕಿದ್ದಂಥ ಬಂಟಿಂಗ್ ಕಿತ್ತವರ ವಿರುದ್ಧವಾಗಿ ಒಂದು FIR ಆಗುತ್ತೆ. ಪ್ರತಿಭಟನಾ ಮೆರವಣಿಗೆ ವೇಳೆ ಮಸೀದಿಗೆ ನುಗ್ಗುವುದಕ್ಕೆ ಯತ್ನ ನಡೆದಿದೆ. ಇದೇ ವೇಳೆ ಕಟ್ಟಡಕ್ಕೆ ಕಲ್ಲು ತೂರಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು FIR ಆಗಿದೆ. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಪೊಲೀಸರ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಒಂದು ಆರೋಪ ಇತ್ತಲ್ಲ, ಇದರ ಸಂಬಂಧವಾಗಿ FIR ಆಗಿದೆ. ಅಲ್ಲಿ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ತೂರಾಟ ನಡೆಸಿದಂತಹ ಗಿರೀಶ್, ಸೌಮ್ಯ, ರಮ್ಯಾ, ಪಲ್ಲವಿ ಸೇರಿದಂತೆ 500 ಜನರ ಮೇಲೆ FIR ದಾಖಲಾಗಿದೆ. BNS ಸೆಕ್ಷನ್ 189 ಸಬ್ ಕ್ಲಾಸ್ 2, 189 ಸಬ್ ಕ್ಲಾಸ್ 4, 121 ಸಬ್ ಕ್ಲಾಸ್ 2, 190 ಅಡಿಯಲ್ಲಿ FIR ಅನ್ನು ಮಾಡಲಾಗಿದೆ. ಸದ್ಯ ಗಲಭೆ ಸೇರಿ ಒಟ್ಟು 5 FIR ಅನ್ನು ದಾಖಲು ಮಾಡಲಾಗಿದೆ.